ಇದು ನಮ್ಮ ಡ್ಯಾನ್ಸ್ ವಿಡಿಯೋ ಲೋ ಕ್ವಾಲಿಟಿ ವಿಡಿಯೋ ಇರ್ಬೋದು, ಬಟ್ ಹೈ ಕ್ವಾಲಿಟಿ ಮೆಮೊರಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಈಸ್ ಮೀ ಯುವರ್ ಚಿಟ್ ಚಾಟ್ ಚೈತ್ರ, ಮೀನ್ಸ್ ಹರಟೆ ಚೈತ್ರ. ಆ್ಯಂಡ್ ಭಾಳ ದಿವ್ಸಕ್ಕೆ ಡ್ಯಾನ್ಸ್ ಮಾಡೀನಿ. ಆ್ಯಂಡ್ ಇದೊಂದು ಅವೇರ್ನೆಸ್ ಡ್ಯಾನ್ಸು ಹೌದು, ಆ್ಯಂಡ್ ಒಂಥರ ಫೋಕ್ ಥರನೂ ಅದ. ನೋಡಿ ಎಂಜಾಯ್ ಮಾಡಿರಿ. ಆ್ಯಂಡ್ ಈ ಬಿ ಎಡ್ ಅನ್ನೋದು ನಮ್ಗೆ ಹೆಂಗೆ ಆಗ್ಬಿಟ್ಟದ ಅಂದರೆ ಒಂದು ಥೆರಪಿ ಸ್ಕೂಲ್ ಆಗಿಬಿಟ್ಟದ. ಆ್ಯಂಡ್ ಮುಂಚೆ ಇರ್ತಕ್ಕಂತಹ ಒಂದು ಚೈತ್ರ ಇವಾಗ ಇನ್ನರ್ ಚೈಲ್ಡನ್ನು ಹೊರಗೆ ಹಾಕಾಕತ್ತಾಳ. ಆ್ಯಂಡ್ ಈ 2 ಇಯರ್ಸಲ್ಲಿ ಸಿಕ್ಕಾಪಟ್ಟೆ ಮೆಮೊರಿ ಸಿಗ್ತದೆ ಅಂತ ಹೇಳ್ಬೋದು. ಆ್ಯಂಡ್ ಡ್ಯಾನ್ಸ್ ಕೂಡ ಮೀನಿಂಗ್ಫುಲ್ ಅದ. ಪರಿಸರ ಸಂರಕ್ಷಣೆಯ ಬಗ್ಗೆ ನೋಡಿ. ನಮ್ಮ ಸ್ಟೆಪ್ಸ್ ಇಷ್ಟ ಆದರೆ, ನಮ್ಮ ಡ್ಯಾನ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಸಪೋರ್ಟ್ ಭಾಳ ಅವಶ್ಯಕತೆ ಅದ. ಆ್ಯಂಡ್ ನೀವು ಅನ್ಕೋತಿರ್ಬೋದು, ಮೊನ್ನೆ ಡ್ರಾಮಾ ವಿಡಿಯೋ ಅಪ್ಲೋಡ್ ಮಾಡಿದ್ರಿ ಮತ್ತು ಇವಾಗ ಏನು ಡ್ಯಾನ್ಸ್ ಅಂತೇಳಿ. ಇಲ್ಲ, ಆ ಡ್ರಾಮಾ ವಿಡಿಯೋ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಸಲುವಾಗಿ. ಆ್ಯಂಡ್ ಇದು ಪ್ರತಿ ಶುಕ್ರವಾರ ನಮ್ಮ ಕಾಲೇಜಲ್ಲಿ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರ್ತದೆ. 10 ಮೆಂಬರ್ಸ್ ಟೀಮ್ ಮಾಡಿರ್ತಾರೆ. ನನ್ನ ಟೀಮ್ 31 to 40 ಇರ್ತದೆ. ಆ್ಯಂಡ್ ಪ್ರತಿಯೊಬ್ಬರೂ ಭಾಗವಹಿಸ್ಬೇಕಾಗಿರ್ತದೆ. ಇಲ್ಲಿ ಟೀಮ್ ವರ್ಕ್ನು ಎಫರ್ಟ್ ಇರ್ತದೆ. ನೋಡಿ. ಜಗದಲ್ಲಿ ಜೀವಿಸುವ ಕುಲವನ್ನು ಕಾಪಾಡಿ
ಬೆಳೆಸಿ ಊರಿಗೊಂದು ಕಾಡು ಬೆಳೆಸಿ ಮನೆಗೊಂದು ಮರ ಬೆಳೆಸಿ ಊರಿಗೊಂದು ಕಾಡು ಬೆಳೆಸಿ ಮತ್ತೇನ್ ಮಾಡುವಂತೀಯಪ್ಪ? ಕಾಡಿನ ಸಂಪತ್ತ ಉಳಿಸೋಣ ಬನ್ನಿ. ಹೆಂಗ ಸಿಗಿದ್ಮೇಲೆ ಸುಂದರ ಪರಿಸರ ಆರೋಗ್ಯ ಜೀವನದ ಮನೆ. ಹೇಗಿತ್ತು ನಮ್ಮ ಡಾನ್ಸ್ ಆ್ಯಂಡ್ ನಿಮ್ಗೇನಾದರೂ ಇಷ್ಟ ಆಯ್ತು ಅಂದ್ರೆ ಕಮೆಂಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಆ್ಯಂಡ್ ಡ್ಯಾನ್ಸ್ ಅಂದ ತಕ್ಷಣ ಎವ್ರಿ ಫ್ರೈಡೇ ಇರ್ತೈತೆ ಅಂದ ತಕ್ಷಣ ಡೇ ಪೂರ್ತಿ ಡ್ಯಾನ್ಸ್ ಪ್ರಾಕ್ಟೀಸಿಗೆ ಬಿಡೋದಿಲ್ಲ. ನಾವು ಮುಂಚೆ ಹೈಸ್ಕೂಲಲ್ಲಿ ಏನಾದರೂ ಫೆಸ್ಟಿವಲ್ಸ್ ಇದ್ದಾಗತ್ತಿ ಪ್ರಾಕ್ಟೀಸ್ ಮಾಡೋ ಥರ ಡೇ ಪೂರ್ತಿ ಮಾಡೋಕ್ಕಾಗೋದಿಲ್ಲ. ಎಲ್ಲೋ ಲಾಸ್ಟ್ ಕ್ಲಾಸ್ ಪೀರಿಯಡ್ ಅಥವಾ ಒಂದು ಯಾವುದೋ ಕ್ಲಾಸಿಗೆ ಅಟೆಂಡೆನ್ಸ್ ಕೊಡ್ತಾರೆ, ಆವಾಗ ಹೋಗಿ ಪ್ರಾಕ್ಟೀಸ್ ಮಾಡಬೇಕಾಗಿರ್ತದೆ. ಆ್ಯಂಡ್ ಇದು ನಮ್ಮ ಪ್ರಾಕ್ಟೀಸಿಂಗ್ ವಿಡಿಯೋ. ಆ್ಯಂಡ್ ಇಲ್ಲಿ ಮಾಡ್ತಿದ್ದೇನಲ್ಲ ಗುಳೇಶ್ ಅವ್ನಿಗೆ ಜಾಸ್ತಿ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ನಮ್ಮ ಒಂದು ಡಾನ್ಸಿಗೆ ಏನು ಪೋಸ್ಟರ್ಸ್ ಬೇಕಾಗುತ್ತವ, ಏನಾದರೂ ಪ್ರಾಪರ್ಟಿ ಬೇಕಿತ್ತಂದ್ರೆ ಸಡನ್ನಾಗಿ ಮಾಡಿಕೊಟ್ಟಾನ. ಆ್ಯಂಡ್ ಈ ವಿಡಿಯೋ ಮುಖಾಂತರ ನನ್ನ ಫ್ರೆಂಡ್ ಗುಳೇಶ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನ್ನ ಜೊತೆ ಡ್ಯಾನ್ಸ್ ಮಾಡಿದ್ದ ಅಣ್ಣ ಬಸಣ್ಣ, ಅವನಿಗೂ ಜಾಸ್ತಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಆ ಅಣ್ಣ ನೀವೇ ಹೇಳ್ಕೊಡ್ಬೇಕಪ್ಪಿ, ನೀವೇ ಹೇಳ್ಕೊಡ್ಬೇಕು ತಂಗ್ಯಾರ ಅಂತ ಹೇಳ್ಕೊಂಡು ತಾನೇ ಚೆನ್ನಾಗಿ ಡ್ಯಾನ್ಸ್ ಮಾಡಿದ. ಆ್ಯಂಡ್ ಈ ಡ್ಯಾನ್ಸ್ ಇಷ್ಟು ಚೆನ್ನಾಗಿ ಮೂಡ್ಬಿಡ್ಬೇಕಂದ್ರೆ ಎಲ್ಲರದ್ದು ಶ್ರಮ ಅದ. ಇದೊಂದು ಅವೇರ್ನೆಸ್ ಸಾಂಗ್ ಆಗಿರ್ತದೆ. ಎಷ್ಟು ಸಿಂಪಲ್ ಆಗ್ತದೆ ಅಷ್ಟು ಸ್ಟೆಪ್ಸನ್ನು ಅಳವಡಿಸ್ಕೊಂಡು ಆ ಒಂದು ಜಾನಪದ ಕಲೆಯನ್ನು ಇಂಟ್ರೊಡ್ಯೂಸ್ ಮಾಡೀನಿ. ಇಲ್ಲಿ ವಿಡಿಯೋ ನೋಡ್ತಿರ್ಬೋದು. ಜಸ್ಟ್ ಗುಳೇಶ್ ಪ್ರಾಕ್ಟೀಸಿಂಗ್ ಅಂತೇಳಿ ಬಂದಾರ. ಬಟ್ ಬಸಣ್ಣ ನಮ್ಮ ಟೀಮ್ ಒಳಗೆ ಒಬ್ಬನೇ ಹುಡುಗ ಇದ್ರೂ ಒಟ್ಟೆ ಎದೆಗುಂದೆ ಓಕೆ ನಿಮ್ಮ ಜೊತೆ ನಾನು ಸರಿಸಮವಾಗಿ ಡ್ಯಾನ್ಸ್ ಮಾಡ್ತೀನಿ, ಹುಡುಗಿರಿದ್ರೆ ಏನಾಯ್ತು ಅಂಥೇಳಿ ತುಂಬ ಸಪೋರ್ಟಿವ್ ಆಗಿ ಡ್ಯಾನ್ಸ್ ಮಾಡಿದೆ. ಆ್ಯಂಡ್ ನನ್ನ ಜೊತೆ ಮಾತ್ರ ನಿಜಕ್ಕೂ ನಾನು ಏನು ಸ್ಟೆಪ್ಸ್ ನಾನು ಮಿಸ್ಟೇಕ್ ಮಾಡೋದು ನನಗೆ ಹೇಳ್ಕೊಡ್ತಿದ್ದ ಅವ. ಆ್ಯಂಡ್ ಸೀರಿಯಸ್ಲಿ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಮ್ಯಾರೇಜ್ ಆದಮೇಲೆ ಸುಮಾರು ಜನ ನನ್ನನ್ನು ಕೇಳಿದ ಪ್ರಶ್ನೆ ಇದು ಏನಂದ್ರೆ, ನಿಮ್ಮ ಹಸ್ಬೆಂಡ್ ಅವರು ಕಾಲೇಜ್ ಕಲ್ಸಾಕತ್ತಾರಲ್ಲ, ನೀವು ಭಾಳ ಗ್ರೇಟ್. ಆ್ಯಂಡ್ ಕಾಲೇಜ್ ಹಚ್ಚಿದ್ರು ಈ ಥರ ಡ್ಯಾನ್ಸ್ ಪಾರ್ಟಿಸಿಪೇಷನ್ ಮಾಡೋಕ್ಕೆ ಆ್ಯಂಡ್ ಆಲ್ ಟೈಮ್ ಭಾಳ ಆ್ಯಕ್ಟಿವ್ ಆಗಿರ್ತೀರಿ ನೀವು. ಇದು ನನ್ನ ನಾರ್ಮಲ್ ನನ್ನ ಫ್ರೆಂಡ್ಸ್ ಕೇಳಿದ ಪ್ರಶ್ನೆಗಳಿವು. ಆ್ಯಂಡ್ ಎಲ್ಲೋ ಕೇಳಿ ಬಂತು. ನಮ್ಮ ಟೀಮ್ನಲ್ಲಿ ಒಬ್ಬನೇ ಅಣ್ಣ ಅಂದ ತಕ್ಷಣ ಅಲ್ಲಿ ಒಂದು ಟೀಮ್ ಯೂನಿಟಿ ಮ್ಯಾಟರ್ಸ್ ಆಗ್ತದೆ. ಎಲ್ಲ ಹುಡುಗಿಯರು ನಾಜೂಕಾಗಿ ಮಾಡೋಕ್ಕೆ ಬಲ್ಲ ಅಂದಾಗ ಯಾರಾದರೂ ಒಬ್ಬರಾದರೂ ಮಾಡಬೇಕಾಗುತ್ತೆ. ಸೊ ನಾನೊಂದು ಗಟ್ಟಿಯಿಂದ ಹಾಂ ಸರಿ ನಾನು ಮಾಡ್ತೀನಿ ಅಂದೆ. ಸೊ ಇದೆಲ್ಲದಕ್ಕೂ ಒಂದೇ ಉತ್ತರ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು ನನ್ನ ಲವ್ ಮ್ಯಾರೇಜ್ ಅಂತ. ಸೊ ನನ್ನ ಗಂಡ ನನಗೆ ನೀಡಿರೋ ಗೌರವ, ನಂಬಿಕೆ ಮತ್ತು ಸ್ವಾತಂತ್ರ್ಯ ಇವು ನನ್ನ ಜೀವನದಲ್ಲಿ ಅವ್ರು ಕೊಟ್ಟಂಥ ಅಮೂಲ್ಯ ಉಡುಗೊರೆಗಳಂತ ಹೇಳ್ಬೋದು. ಸೊ ಇದಿಷ್ಟೇ ವಾಕ್ಯದಲ್ಲಿ ಗೌರವ, ನಂಬಿಕೆ ಮತ್ತು ಸ್ವಾತಂತ್ರ್ಯ, ಇವು 3 ವಾಕ್ಯದಲ್ಲಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರ ಅಂತ ತಿಳ್ಕೊತೀನಿ. ಆ್ಯಂಡ್ ನಮ್ಮ ಮೇಲೆ ನಂಬಿಕೆ ಮತ್ತು ನಮ್ಮ ಕೆಲಸದ ಬಗ್ಗೆ ಪರಿಪೂರ್ಣತೆ ನಮಗೆ ಗೊತ್ತಿದ್ರೆ ಸಾಕು. ಆ್ಯಂಡ್ ನೆಕ್ಸ್ಟ್ ಕ್ಲಿಪ್ಸನ್ನು ಮರಿಬೇಡಿ. ನಾವು ಯಾವ ಥರನಾಗಿ ಒಂದು ಪರ್ಫಾಮೆನ್ಸಿಗೆ ಕ್ವಿಕ್ಕಾಗಿ ರೆಡಿ ಆದ್ವಿ ಅಂಥೇಳಿ. ರೆಡಿ ಮೀನ್ಸ್ ಪೋಸ್ಟರ್ ಮಾಡೋದಾಗಿರ್ಬೋದು, ಡ್ರಾಯಿಂಗ್. ಇದು ನಾನು ನೈಟ್ 1 ಗಂಟೆ ಕುಂತು ಬಿಡಿಸಿರೋದಿದೆ. ನೆನಪು ಹಾರಿದ್ದೆ ನಾನು ಆ್ಯಕ್ಚುಲಿ. ನೋಡ್ರಿ ಇಲ್ಲಿ ಡ್ರಾಯಿಂಗ್, ಸೇವ್ ಟ್ರೀ. ಆ್ಯಂಡ್ ಇದು ಥರ್ಮಾಕೋಲಲ್ಲೇ ಗುಳೇಶ್ ಬೀಸುಕಲ್ಲು, ಒಂದು ಹಳ್ಳಿ ಒಳಗೆ ಬೀಸುಕಲ್ಲು ಇರ್ತೈತಲ್ಲ, ಬೀಸುಕಲ್ಲು ಮಾಡಿಕೊಟ್ಟಿದ್ದ. ಇದು ಜಾಸ್ತಿ ಇಷ್ಟ ಆಗಿತ್ತು. ನಾನು ಒಂದ್ಸಲ ನೋಡೇ ಬಿಡೋಣಂತೆ ಅದನ್ನ ಹಿಂಗೆ ತಿರುಗಿಸಾಕತ್ತೀನಿ. ಇಲ್ಲಿ ನೋಡ್ರಿ ನೀವು ಎಷ್ಟು ನೀಟಾಗಿ ಬರತ್ತದ. ಜಸ್ಟ್ ನನ್ನ ಪೆನ್ ಇಟ್ಕೊಂಡು ಈ ಥರ ರೌಂಡಾಗಿ. ನಮ್ಗಂತ್ರಿ ಒಬ್ರು ಯಾರಾದರೂ ಮಾಡೋರು ಸಿಕ್ಬಿಟ್ರೆ ಸಾಕಾಗಿತ್ತು. ಅದ್ರೂ ಗುಳೆ ಸಿಕ್ಬಿಟ್ಟಿದ್ದ. ಆ್ಯಂಡ್ ಇದು ಮಾಡಿಸ್ಕೊಳ್ದಲ್ದೆ ಮತ್ತು ಅವ್ನ ಕಡೆ ಆ ಕೊಡ್ಲಿ, ಆ ಮರ ಕಡೆಯೋಕೆ ಕೊಡ್ಲಿ ಥರ ಬೇಕಿತ್ತು. ಅದು ಕೊಡ್ಲಿದ ಮುಂದಿನ ಪಾರ್ಟ್ ಮಾಡಿಸ್ಕೊಂಡೀವಿ ನಾವು. ಅವನಂತೂ ಏನು ಮಾಡ್ಕೊಡೋಕ್ಕೂ ಒಲ್ಲ ಅಂತ ಹೇಳಲೇ ಇಲ್ಲ. ಅದೇ ಪ್ರಾಪರ್ಟೀಸ್ ಇಟ್ಕೊಂಡು ನನ್ನ ಫೋಟೋಶೂಟ್ ನೋಡ್ರಿ ಇಲ್ಲಿ. ಬೀಸುಕಲ್ಲು, ಕೊಡ್ಲಿ, ಕೋಲು. ನಾವಂತೂ ಹುಡುಗೀರು ಬೇಕಿದ್ರೆ ಡ್ಯಾನ್ಸ್ ಬಿಟ್ಟು ಬರ್ತೀವಿ, ನಮ್ಮ ಫೋಟೋಶೂಟ್ ಮಾತ್ರ ಯಾವತ್ತೂ ಮಿಸ್ ಮಾಡ್ಕೊಂಬರೋದಿಲ್ಲ ನಾನು. ಆ್ಯಂಡ್ ನನಗೆ ಡ್ಯಾನ್ಸ್ಗೆ ಹೋದಾಗ ಸೊಂಟಪಟ್ಟಿ ಇರಲಿಲ್ಲ. ನನ್ನ ಸೊಂಟಪಟ್ಟಿ ನನ್ನ ಕಡೆ ಇಲ್ಲ ಅಂತೇಳಿ ಬಿಟ್ಟಿದೆ. ಎಲ್ಲರೂ ಏನು ಕೇಳ್ಕೊತ ಕೂಡೋದಂತೆ. ಬಟ್ ಅಲ್ಲಿ ಹೋದ್ಮೇಲೆ ರಿಗ್ರೆಟ್ ಅನ್ಸಾತಿತ್ತು. ಎಲ್ಲರೂ ಹಾಕ್ಕೊಂಡಿದ್ದೆ, ನಾವು ಒಬ್ಬಕ್ಕೆ ಹಾಕ್ಕೊಂಡಿರಲಿಲ್ಲ.
ಪಕ್ಕ 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 ಅಂತ ಹೇಳಿ ಇನ್ಸ್ಟೆಂಟಾಗಿ ಒಂದು ಐಡಿಯಾ ಬಂತು. ಹೌದಲ್ಲ, ಆ ಸೊಂಟಕ್ಕೆ ಇದೆಲ್ಲರೂ ಬಾಯ್ಸ್ ರೆಡ್ ಕಲರ್ದು ಇದು ಕಟ್ಕೊಂಡ, ನಾನು ಕಟ್ಕೊಂಡು ಚೆನ್ನಾಗಿ ಕಾಣ್ಬೋದು ಅಂತ ಬಟ್ ಅದೇ ಸೂಪರ್ ಆಗಿತ್ತು. ನಂಗೆ ದೊಡ್ಡವ್ರು ಆಗ್ತಾ ಆಗ್ತಾ ಎಷ್ಟು ಬುದ್ಧಿ ಬರ್ತದಲ್ಲ ನಮ್ಗೆ. ನಾ ಸಣ್ಣಕ್ಕಿದ್ದಾಗ ಒಂದು ಏನಾರ ಒಂದು ಥಿಂಗ್ಸ್ ಇರಲಿಲ್ಲಪ್ಪ ಅಂದ್ರೆ ಡ್ಯಾನ್ಸಿನ ಟೈಮಿಗೆ ಚಟ್ಕೊಂಡು ಕುಂತು ಬಿಡ್ತಿದ್ದೆ. ಇವಾಗ ನೋಡ್ರಿ ಬರ್ತಾ ಬರ್ತಾ ಅಡ್ಜಸ್ಟ್ ಆಗೋದನ್ನು ಕಲಿತೀವಲ್ಲ. ಇದೇ ಥರ ಮತ್ತೊಂದು ವಿಡಿಯೋ ಬರ್ತೀನಿ ನೆಕ್ಸ್ಟ್ ಟೈಮ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್.